ನೋಡಿ ನಮ್ಮ ಪಾಪು ಅವರು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಇವತ್ತು. ಪಾಪು ಬನ್ನಿ. ಸೊ ಇವಾಗ ಕಾಯಿಸಲ ಎತ್ತಿಡಕ್ಕೆ ಅವನಿಗೆ ಹೇಳಿದ್ದೀನಿ, ನೋಡೋಣ ಎತ್ತಿಡ್ತಾನೆ ಇಲ್ವಾ. ಈಗ ಇದೆಯಲ್ಲ ಈ ಟಾಯ್ಸು ಅಮ್ಮ ಕ್ರೀಮ್. ಎತ್ತಿಡ್ತಿದ್ದವ್ರು ಇಲ್ಲಿ ಬಂದ್ಬಿಟ್ಟು ನಾನು ಹಾಲು ತಗೊಂಡು ಬಂದಲ್ಲ, ಹಾಲು ಹತ್ರ ಬಂದ್ಬಿಟ್ಟಿದ್ದ ನೋಡಿ. ಫ್ರೆಂಡ್ಸ್ ಏನಂದ್ರೆ ಸೊ ಜಿಯನ್ನು ಯಾವಾಗಲೂ ಅವ್ನು ಅವೆಂಜರ್ಸು ನಂಗೆ ಸೂಪರ್ ಹೀರೋಸ್ ಇಷ್ಟ ಅಂದಾಗೆಲ್ಲ ನನಗೆ ತುಂಬ ಕಮೆಂಟ್ಸ್ ಬರೋದು, ರಮ್ಯಾ ಬರೀ ಅದನ್ನೇ ಹೇಳ್ಕೊಡ್ತೀರಾ, ನಮ್ಮ ದೇವ್ರಗಳ ಬಗ್ಗೆ ತಿಳಿಸ್ಕೊಡಿ ಅಂತ. ಬಟ್ ಆಲ್ರೆಡಿ ನಾನು ಒಂದ್ಸರಿ ಹೇಳಿದ್ದೆ ಅವನಿಗೆ ರಾಮಾಯಣದ್ದು ಸ್ವಲ್ಪ ಚಿಕ್ಕ ಚಿಕ್ಕದು ರಾವಣ ಏನು ರಾಮ ಏನು ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಿದ್ದೀವಿ, ಚಿಕ್ಕ ಚಿಕ್ಕ ಸ್ಟೋರಿ ಥರ ಅಂತ. ಅದ್ರ ಜೊತೆಗೆ ಇವಾಗ ಅವನಿಗೆ ಹನುಮಾನ್ ಕೂಡ ಒಬ್ಬ ಸೂಪರ್ ಹೀರೋ ಅಂತ ಹೇಳ್ಸಿ ಅವ್ನಿಗೆ ಅರ್ಥ ಮಾಡಿಸಿ ಚಿಕ್ಕ ಚಿಕ್ಕ ಸ್ಟೋರೀಸು ಹನುಮಾನ್ದು ಆ ಥರದ್ದೆಲ್ಲ ಅವ್ನಿಗೆ ಹೇಳ್ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವಾಗ ರೀಸೆಂಟ್ ಆಗಿ ನಾವು ಸ್ಟಾರ್ಟ್ ಮಾಡಿದೀವಿ ಅವನಿಗೆ ಶ್ಲೋಕಾಸ್ ಮತ್ತೆ ಮಂತ್ರಾಸ್ ಕೂಡ ಹೇಳ್ಕೊಡೋದಕ್ಕೆ. ಇದು ನಾನು ತಗೊಂಡಿರೋದು ಟಾರ್ಗೆಟ್ ಪಬ್ಲಿಕೇಶನ್ಸ್ ಇಂದ. ಸೊ ಟಾರ್ಗೆಟ್ ನಾನು ಮೊದಲೊಂದು ಕೂಡ ಹೇಳಿದ್ದೆ, ನನಗೆ ಅದು ತುಂಬಾ ಇಷ್ಟ ಆಗುತ್ತೆ. ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಇದು ಮಕ್ಳಿಗೆ ಇಷ್ಟ ಆಗಂಗೆ ಮಾಡಿರ್ತಾರೆ. ಸೊ ನೋಡ್ಬೋದು ನೀವು ಚಿಕ್ಕ ಚಿಕ್ಕದು ಗಣೇಶ ಇದೆ, ಮತ್ತೆ ಬೇಬಿ ಗಣೇಶ ನೋಡಿದ ತಕ್ಷಣ ಅವ್ರಿಗೆ ಇಲ್ಲಿ ಇಮೇಜ್ ನೋಡಿದ ತಕ್ಷಣ ಓಕೆ ಏನೋ ಇದೆ ಕ್ಯೂಟ್ ಆಗಿದೆ ಅಂತ ನೋಡ್ತಾರೆ. ಅವ್ನಿಗೆ ಅಷ್ಟೇ ಇದು ಬುಕ್ ಬಂದಾಗಿಂದ ಅವ್ನಿಗೆ ಖುಷಿ, ನಾನು ತರಿಸ್ದಾಗಿಂದ ಮಮ್ಮ ಇದು ಬೇಕು ಹೇಳ್ಕೊಡು ಅಂತ. ಸೊ ಹಾಗೆ ಬೇಬಿ ಲಕ್ಷ್ಮಿ ಈ ಥರದ್ದೆಲ್ಲ ಇದೆ, ಗಣೇಶ ಮಂತ್ರ ಇದೆ, ಹಾಗೇನೆ ಗಾಯತ್ರಿ ಮಂತ್ರ, ಗುರುವಂದನ ಈ ಥರ ಚಿಕ್ಕ ಚಿಕ್ಕದೆಲ್ಲ ಇದೆ. ಇದರಲ್ಲಿ ಪುಟ್ಟ ಶ್ಲೋಕ ಜೊತೆಗೆ ಅದ್ರ ಮೀನಿಂಗ್ ಏನು ಅಂತ ಕೂಡ ಇದೆ. ಸೊ ಅದರಿಂದ ನೀವು ಮೀನಿಂಗ್ ಕೂಡ ಎಕ್ಸ್ಪ್ಲೈನ್ ಮಾಡ್ಬೋದು, ಮಕ್ಳಿಗೆ ಅದು ಅರ್ಥ ಆಗುತ್ತೆ. ಮತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಗೊತ್ತಲ್ಲ ಈ ಮಕ್ಳು ಏನ್ ಮಾಡ್ತಾರೆ, ಮುರಿದಾಕೋದು ಬುಕ್ ಏನಾರು ಸಿಗುತ್ತೆ ಅದೆಲ್ಲ ಮಾಡ್ತಾರೆ. ಸೊ ಅದೆಲ್ಲ ಮಾಡೋಕ್ಕಾಗಲ್ಲ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಮತ್ತೆ ನೀರು ಬೀಳಿಸಿದ್ರು ಕೂಡ ಏನಾಗಲ್ಲ. ಮತ್ತೆ ಟ್ರಾವೆಲ್ ಮಾಡ್ಬೇಕಾದ್ರೂ ಕೂಡ ಈಸಿಯಾಗಿ ತಗೊಂಡೋಗ್ಬೋದು ಇಷ್ಟೇ ಇರೋದ್ರಿಂದ. ಅಲ್ಲೂ ಕೂಡ ಅವ್ರಿಗೆ ಏನಾದ್ರು ಪ್ರಾಕ್ಟೀಸ್ ಮಾಡಿಸಿದ್ರೆ, ತುಂಬಾ ದಿನ ನಾವು ಹೊರಗಡೆ ಹೋದಾಗೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂದ್ರೆ ಮಾಡಿಸ್ಬೋದು. ಜನಿಗೆ ಈ ತರನೇ ಪ್ರಾಕ್ಟೀಸ್ ಮಾಡಿಸೋದು ನಾನು ಅವನಿಗೆ. ನೋಡಿ ಯಾವ ತರ ಹೇಳಿಸ್ತೀನಿ ಅಂತ ಹೇಳ್ತಾ ಇದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮರ್ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸೊ ಈ ತರ ಅವನಿಗೆ ಅಭ್ಯಾಸ ಮಾಡಿಸ್ತಾ ಇದೀವಿ ಚಿಕ್ಕ ಚಿಕ್ಕದಾಗಿ. ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವೇನಾದ್ರೂ ಮಕ್ಳಿಗೆ ಶ್ಲೋಕಾಸ್ ಮತ್ತೆ ಮಂತ್ರಾಸ್ ಏನಾದ್ರು ಹೇಳ್ಕೊಡ್ಬೇಕು, ಅಭ್ಯಾಸ ಮಾಡಿಸ್ಬೇಕು ಅಂತಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಏನ್ ಫ್ರೆಂಡ್ಸ್ ಏನ್ ಗೊತ್ತಾ, ಜೀವಗೆ ಕಾಫ್ ಆಗೈತಲ್ಲ, ಸಿರಪ್ ಕುಡಿಸ್ಬೇಕು 10 days. ಅದು ಹೋಗೋದಕ್ಕೆ ಎಷ್ಟು ಕುಡ್ಸೋದ್ ಕಷ್ಟ ಅಂದ್ರೆ ಇಲ್ಲಿ ನಾನು ಹಾಕೊಂಡು ನಿಂತಿದ್ದೀನಿ, ಅಲ್ಲಿ ತೋರಿಸ್ತೀನಿ ನೋಡಿ. ಅಲ್ಲಿ ಓಡೋಗಿದ್ದಾನೆ ಇವಾಗ, ಅಲ್ಲಿ ಓಡೋಗಿದ್ದಾನೆ ಬರ್ತಿದ್ದಾರೆ ನೋಡಿ, ಅಲ್ಲಿ ಬಾಯಿ ನೋಡಿ. ಕುಡಿಬೇಕೀಗ ಲಿಟಲ್ ಬಿಟ್, ಓನ್ಲಿ 3 syrups. ಅವ್ನು ನೋಡ್ತಿದ್ರೆ ನಂಗೆ ನಂದೇ ನೆನಪಾಗ್ತಿದೆ. ನಾನು ಚಿಕ್ಕದಾಗಿದ್ದಾಗ ಹಿಂಗೇನೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರೆ ತಗೋತಾ ಇರ್ಲಿಲ್ಲ. ಅದಕ್ಕೆ ನಮ್ಮ ಮನೇಲಿ ಮುದ್ದೆ ಒಳಗಡೆ ಹಾಕ್ಬಿಟ್ಟು ಬಾಯಿಗೆ ಹಾಕ್ಬಿಡ್ತಾ ಇದ್ರು. ಮತ್ತೆ ರಾತ್ರಿ ಚಲಿಸ್ಕೊಂಡು ನಾನು ಚೆಲ್ಲಿದ್ರೆ ಆಮೇಲೆ ಇದಾಗುತ್ತೆ. ಸ್ಲೋಲಿ ಐ ಫೀಲ್ ಮೆತ್ತು ಕುಡಿಸ್ತೀನಿ.
ಫ್ರೆಂಡ್ಸ್, ಸೊ ನೋಡ್ಬೋದು ಹೊರಗಡೆ ಹೋಗ್ತಾ ಇದ್ದೀವಿ. ಜಿಯನಿಗೆ ಏರ್ ಕಟ್ ಮಾಡಿಸೋದಿದೆ, ಹಾಗೆ ಸ್ವಲ್ಪ ಇನ್ನು ಸುತ್ತಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅದು ಒಂದು ಬೇಬಿದು ಬರ್ತ್ಡೇ ಇದೆ, ಹಂಗೆ ಗಿಫ್ಟ್ ತಂದ್ಬಿಡೋಣ, ನೆಕ್ಸ್ಟ್ ಹೋಗೋಕ್ಕಾಗಲ್ಲ ಅಂತ ಅನ್ಕೋತಾ ಇದ್ವಿ. ಸೊ ಅದನ್ನ ಹೇಳ್ತಿದ್ದಾನೆ. ಇದು ನಂದು ಔಟ್ಫಿಟ್ ಪ್ಯಾಂಟ್, ಇದು ಲೀವೈಸ್ದು ಟಿ ಶರ್ಟ್, ಪ್ಯಾಂಟ್ H&M ಇರಬೇಕು. ರೆಡಿ ಆಗಿದ್ದೀವಿ, ಬೇಬಿ ಕೂಡ ರೆಡಿ ಆಗಿದೆ. ಚಂದು ಅಲ್ಲಿ ಬರ್ತಿದ್ದಾರೆ ಹಿಂದೆ, ಹೊರಡಬೇಕು. ಎಷ್ಟು ಬಿಸಿಲಿದೆ ಅಂದರೆ ಬೆಳಗ್ಗೆ ವಿಂಟರ್ ಇದೆ ಅಂತ ಅನ್ಸುತ್ತೆ, ಮಧ್ಯಾಹ್ನ ಆಗ್ತಿದ್ದಂಗೆ ಈ ಥರ ಬಿಸಿಲು ಬರುತ್ತೆ. ಬ್ಯಾಂಗ್ಳೂರ್ ವೆದರು ಹೇಳೋಕ್ಕೆ ಆಗ್ತಿಲ್ಲ. ಸೊ ಸಖತ್ತು ಬಿಸಿಲು, ಸನ್ಸ್ಕ್ರೀನು, ಇಬ್ಬರು ಸನ್ಸ್ಕ್ರೀನು ಎಲ್ಲ ಗ್ಲಾಸು ಎಲ್ಲ ಹಾಕೊಂಡಿದ್ದೀವಿ, ಅಷ್ಟು ಬಿಸಿಲಿದೆ. ಚಂದು ಏನೂ ಹಾಕೊಂಡಿಲ್ಲ ಇರಬೇಕು, ಸನ್ಸ್ಕ್ರೀನು ಎಲ್ಲ ಏನು. ಯಾಕೆ ಅವ್ರು ಯಾವಾಗಿಂದನೂ ಹಾಕೊಳ್ಳಲ್ಲ, ಕಪ್ಪಗಾದ್ರೆ ಮತ್ತೆ ಸರಿ ಹೋಗ್ತೀನಿ ಅಂತಾರೆ ಹಂಗೆ ಅವರು. ಬಟ್ ಸನ್ಸ್ಕ್ರೀನ್ ಹಾಕೋಬೇಕು, ಅಟ್ಲೀಸ್ಟ್ ಸನ್ಸ್ಕ್ರೀನ್. ಗ್ಲಾಸ್ ಹಾಕೊಂಡು ಬಂದು ಅದರಲ್ಲಿ ಹಾಕೊಳ್ದೆ ಬಿಸಿಲಿಗೆ ಅಂತ ಅದ್ರಲ್ಲಿ ಮ್ಯೂಸಿಕ್ ಬಾರಿಸ್ತಿದ್ದಾರೆ. ಮ್ಯೂಸಿಕ್ ಫ್ರೆಂಡ್ಸ್, ಏನಂದರೆ ಇಲ್ಲಿ VR ಮಾಲ್ ಹತ್ರ ಬಂದ್ವಿ. ಅಂದರೆ ಜಿಯನ್ಗೆ ಏರ್ ಕಟ್ಗೆ ಹೋಗ್ಬೇಕು. ಇಲ್ಲಿ ಟೋನಿ ಆ್ಯಂಡ್ ಗಾಯ್ ಇದೆ, ಫಸ್ಟ್ ಅಲ್ಲೋಗಿ ಕೇಳಿಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಗಿಫ್ಟ್ ತೊಗೊಂಡು ಹೋಗೋದು. ನಮ್ಮ ಬೇಬಿಗೆ ಏನು ಗೊತ್ತಾ, ಅವನಿಗೆ ಏರ್ ಕಟ್ ಮಾಡಿಸ್ಕೊಳ್ಳೋದು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಅವ್ರು ಫಸ್ಟು ಇಲ್ಲ ಇಲ್ಲಿ ಕಿಡ್ಸ್ಗೆ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ಇಲ್ಲ ಅವನೇನು ಗಲಾಟೆ ಮಾಡಲ್ಲ ಅಂತ ಹೇಳಿದ್ಮೇಲೆ ಒಪ್ಕೊಂಡು ಮಾಡಿದ್ರು. ನೋಡಿ ಎಷ್ಟು ಜನ ಕೂತ್ಕೊಂಡಿದ್ದಾನೆ. ಸೊ ನೋಡಿ ನಮ್ಮನೆ ಕೊರಿಯನ್ ಹುಡುಗ ಎಲ್ಲಿ ಸೈಡಲ್ಲಿ ಮಾತ್ರ ಬೇರೆ. ಫ್ರೆಂಡ್ಸ್, ಬಂದ್ವಿ ವಾಪಸ್ಸು. ಜಿಯನ್ಗೆ ಏರ್ ಕಟ್ ಮಾಡಿಸಿದಾಯ್ತು, ಆಮೇಲೆ ಹೋಗಿ ಗಿಫ್ಟ್ ತಗೊಂಡ್ ಬಂದ್ವಿ. ಅವನು ಗಿಟಾರ್ ತರ್ಸ್ಕೊಂಡ್ ಬಂದ. ಆಮೇಲೆ ಬಂಬಲ್ ಬೀ ಟಾಯ್, ಸ್ಮಾಲ್ ಬೇಬಿಗೆ ಬಂಬಲ್ ಬೀ ಟಾಯ್ ತಗೊಂಡಂತೆ. ಶೂರ್ಯ ಶಂಕರ್ ಪಾಪ ಫ್ರೆಂಡ್, ಶೂರ್ಯ ಶಂಕರ್ ಪಾಪ ಫ್ರೆಂಡ್, ಮಫಿನ್ ಮಫಿನ್ ತರ್ಸ್ಕೊಂಡ್ ಬಂದ. ಮಫಿನ್ ಬೇಕಂತ ಹಳೆ ಲೂಲು ಮಾರ್ಕೆಟ್ ಇರುತ್ತಲ್ಲ, ಸೊ ಅದೇ ನನ್ಗೆ ಕೊಕೊನಟ್ ತಗೊಳಕ್ ಹೋದೆ. ಮಫಿನ್ನು, ರಸ್ಕು, ಅದು ಇದು ಬಿಸ್ಕೆಟು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ. ಸೊ ಸೇಮ್ ಡ್ರೆಸ್ಸೇ ಹಾಕ್ಕೊಂಡಿದ್ದೀನಿ. ಇವತ್ತು ಸುಮ್ಮನೆ ಹಾಗೆ ಇವತ್ತು ಏನಂದರೆ ಜುಂಬಾ ಇರಲಿಲ್ಲ, ಏನಿರಲಿಲ್ಲ, ಫ್ರೀ ಆಗಿದೆ. ಸೊ ಅದಕ್ಕೆ ಇವತ್ತು ನಾನು ಕೇರ್ ಮಾಡ್ಕೊಳ್ಳಲ್ಲ ಅಂತ ಸೊ ಸಲೂನ್ಗೆ ಹೋಗ್ತಾ ಇದ್ದೀನಿ. ಸೊ ಜಿಯನ್ಗೆಲ್ಲ ಹಾಲು, ಚಂದುಗೆ ಟೀ, ಕಾಫಿ ಎಲ್ಲ ಮಾಡಿಕೊಟ್ಟಿದ್ದಾಯಿತು. ಈವ್ನಿಂಗ್ 5 o'clock ಆಗಿದೆ. ಇವಾಗ ಹೋಗ್ತಾ ಇದ್ದೀನಿ. ಆಟೋ ಬುಕ್ ಮಾಡಿದ್ದೀನಿ. ಆಟೋದಲ್ಲಿ ಹೋಗೋದು ಅಂದರೆ ನನಗೆ ಇಷ್ಟ, ಬೇಗನೂ ಹೋಗ್ಬೋದು, ಚೆನ್ನಾಗಿರುತ್ತೆ. ಅದಕ್ಕೆ ಸೊ ಹೊರಡ್ಬೇಕು ಇವಾಗ. ತುಂಬ ಜನ ಕೇಳ್ತಿರ್ತೀರಾ, ರಮ್ಯಾ ಡ್ರೈವ್ ಮಾಡ್ಕೊಂಡು ಹೋಗಿಲ್ಲ, 2 ವೀಲರ್ ತೊಗೊಂಡೋಗಿ ಅಂತ. ಸೊ 2 ವೀಲರು ಬ್ಯಾಂಗ್ಳೂರಲ್ಲಿ ಸ್ವಲ್ಪ ನನಗೆ ಒಂದೊಂದ್ಸರಿ ಭಯನೇ ಆಗುತ್ತೆ. ಯಾಕೆಂದರೆ ನನಗೆ ಎಷ್ಟೊಂದು ಹುಡುಗಿರು ಬೀಳೋದೆಲ್ಲ ನೋಡಿದ್ದೀನಿ. ಅದರಿಂದ ಹಾಗೆ ನಾನು ಇವತ್ತು ಸ್ವಲ್ಪ ನನ್ನ ಕೇರ್ ಮಾಡೋಣ ಅಂತ ಅಂದ್ಕೊಂಡಲ್ಲ. ಹೋಗಿ ಸ್ವಲ್ಪ ರೂಟ್ ಟಚ್ ಅಪ್ ಮಾಡಿಸ್ಕೊಂಡು, ಒಂದು ಫೇಶಿಯಲ್ ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ಸೊ ಮತ್ತೆ ಆಟೋ ಬುಕ್ ಮಾಡಿದೆ, ವೆಯ್ಟ್ ಮಾಡ್ತಿದ್ದೆ. ಹಾಗೆ ಸುಮ್ಮನೆ ವಿಡಿಯೋ ಮಾಡಿಕೊಂಡು ನೋಡಿ, ಆಟೋ ಫುಲ್ ಕಲರ್ಫುಲ್ ಆಗಿತ್ತು. ಅಲ್ಲಿಂದ ಬಂದಿದ ತಕ್ಷಣ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ
ಅಕ್ಕಿ ರುಬ್ಬಬೇಕಿತ್ತು, ಏಕೆಂದರೆ ದೋಸಾಗೆ. ಸೊ ನಮ್ಮ ಮನೇಲಿ ದೋಸೆ ಅಂತೂ ವೀಕ್ಲಿ ಒನ್ಸ್ ಮಾಡ್ತೀನಿ. ಅದು ತುಂಬ ಸರಿ ಹೇಳಿದ್ದೀನಿ ಕೂಡ, ಯಾಕೆಂದರೆ ನಮ್ಮ ಜಿಯನ್ಗೆ ದೋಸೆ ಅಂದರೆ ಇಷ್ಟ. ವಾರದಲ್ಲಿ ಪೂರ್ತಿ ಬೇಕಾದರೆ ದೋಸೆನೇ ತಿಂತಾನೆ. ಫ್ರೆಂಡ್ಸ್, ನೋಡಿದ್ರಲ್ವಾ ನಮ್ಮ ಈ ವೀಕೆಂಡ್ ಈ ಸರಿ ಹೆಂಗಿತ್ತು ಅಂತ. ಏನಾದರೂ ಕೆಲಸ ಇರುತ್ತೆ ಆಯ್ತಾ ವೀಕೆಂಡಲ್ಲಿ. ಓಕೆ, ಈ ವೀಕೆಂಡ್ ಏನಿಲ್ಲ ಕೆಲಸ ಅಂತ ಅನ್ಕೋತಾ ಇರ್ತೀನಿ, ಬಟ್ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಸೊ ಹಿಂಗಿತ್ತು ನಮ್ಮ ವೀಕೆಂಡು. ಜಿಯನ್ಗೆ ಹೇರ್ ಕಟ್ ಮಾಡಿಸಿದ್ವಿ. ನಾನು ಯಾವಾಗಲೂ ಜಿಯನ್ಗೆ ಹೇರ್ ಕಟ್ಟು ಇಂದಿರಾನಗರಲ್ಲೇ ಮಾಡಿಸ್ತಾ ಇದ್ದೆ, ಬಟ್ ಈ ಸರಿ ಅಲ್ಲೇ ಮಾಡಿಸ್ಕೊಂಡ್ಬಿಡ ಅಂತ ಕೇಳಿದೆ. ಅವರು ಅಪಾಯಿಂಟ್ಮೆಂಟ್ಸ್ ಇಲ್ಲ ಅಂತ ಹೇಳಿದ್ರು. ಸೊ ಮತ್ತೆ ಏನು ವೆಯ್ಟ್ ಮಾಡೋದು, ಮತ್ತೆ ವೀಕ್ ಡೇ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ. ಸೊ ಅಲ್ಲೇ ಮಾಡಿಸ್ಕೊಂಬಂದ್ಬಿಟ್ಟೆ. ಓಕೆ, ಚೆನ್ನಾಗಿ ಮಾಡಿದ್ರು, ಬಟ್ ನಂಗೆ ಇಲ್ಲಿ ಜಾಸ್ತಿ ಇಷ್ಟ ಆಗುತ್ತೆ ಮಾಡೋದು. ಸೊ ಅಲ್ಲಿಗಿಂತ ಯಾಕೆಂದರೆ ಇಲ್ಲಿ ಮಕ್ಳಿಗೆ ಅಂತಲೇ ಸ್ಪೆಷಲ್ ಆಗಿ ಇರ್ತಾರಲ್ವ. ಸೊ ಅವ್ರಿಗೆ ಒಂದು ಐಡಿಯಾ ಇರುತ್ತೆ, ಮತ್ತೆ ಬೇಗ ಮಾಡ್ತಾರೆ. ಅಲ್ಲಿ ತುಂಬ ಟೈಮ್ ತೊಗೊಂಡ್ರು, ಯಾಕೆಂದರೆ ಏನಾದರೂ ಏಟ್ ಆಗಿಬಿಡತ್ತೆ ಆ ಥರ ಎಲ್ಲ ಥಿಂಕ್ ಮಾಡ್ತಾರೆ ನಾರ್ಮಲ್ ಸಲೂನಲ್ಲಿ. ಸೊ ಅದರಿಂದ ತುಂಬ ಟೈಮ್ ತೊಗೊಂಡ್ರು. ಅದು ಬಿಟ್ಟರೆ ಜಿಯನ್ಗೆ ಹೇರ್ ಕಟ್ಟು ಅಂದರೆ ಯಾವಾಗಲೂ ಬೇರೆ ಬೇರೆ ಥರ ಮಾಡಿಸ್ತಾನೆ ಇರ್ತೀನಿ, ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತೀನಿ ಅವನಿಗೆ. ಸೊ ಯಾಕೆಂದರೆ ಇವಾಗ ಮಾಡ್ಬೋದು, ಆಮೇಲೆ ಪ್ರಾಪರ್ ಅಂದರೆ ನಾರ್ಮಲ್ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ಮಾಡ್ಸೋದೇ ಕಷ್ಟ ಆಗುತ್ತೆ. ಅದಕ್ಕೆ ಸೊ ಇವಾಗ ಏನು ಬೇಕು ಡಿಸೈನ್ ಅದೆಲ್ಲ ಮಾಡಿಬಿಡೋದು. ಆಮೇಲೆ ಇನ್ನೊಂದೇನೋ ಹೇಳ್ಬೇಕು ಅಂದ್ಕೊಂಡೆ, ಏನಂದರೆ ರಮ್ಯಾ, ನಿಮಗೆ ಬೇರೆ ಐಡಿಯಾಸ್ ಏನಾದರೂ ಇದೆಯಾ, ಇಲ್ಲ ಬ್ಯಾಂಗ್ಳೂರ್ ಬಿಟ್ಟೋಗೋ ಐಡಿಯಾಸ್ ಇದೆಯಾ ಅಂತ ಎಷ್ಟೊಂದು ಜನ ಕೇಳ್ತಾ ಇರ್ತೀರ. ಸೊ ಏನಂದರೆ ನನಗೆ ಅನ್ನಿಸ್ತಿದ್ದೆ ಇವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ, ಆಲ್ಮೋಸ್ಟ್ ಅಷ್ಟು ವರ್ಷದಿಂದ ಬ್ಯಾಂಗ್ಳೂರಲ್ಲೇ ಇದ್ದೀವಿ. ಸೊ ನನಗೂ ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನ ಎಲ್ಲಾದರೂ ಹೋಗಿ ಬೇರೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, 1 year 2 years ಅಂತ ಇದೆ. ಸೊ ಅದು ಅನ್ಕೋತಾ ಇದ್ದೀವಿ, ಬಟ್ ಎಲ್ಲಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸ್ವಲ್ಪ ವರ್ಷಗಳು ಹೋಗಿದ್ದು ಬರೋಣ ಅಂತ. ಸ್ವಲ್ಪ ವರ್ಷಗಳು ಅಂದರೆ ತುಂಬ ಏನು ಜಾಸ್ತಿ ಇಲ್ಲ, 1 year ಮ್ಯಾಕ್ಸ್ 2 years ಅಷ್ಟೇ ಎಕ್ಸ್ಪೀರಿಯೆನ್ಸ್ ಮಾಡಿ ಬರೋಣ ಅಲ್ಲಿ ಲೈಫು ಅಂತ. ಮತ್ತು ವಾಪಸ್ ಬಟ್ ನಾವು ಎಲ್ಲೇ ಹೋದ್ರು ಸೆಟಲ್ ಅಂತೂ ಆಗೋದಿಲ್ಲ, ವಾಪಸ್ ಬ್ಯಾಂಗ್ಳೂರಿಗೆ ಬರಬೇಕಂತ. ಯಾಕೆಂದರೆ ನನಗೆ ಚಂದಗೆ ಇಬ್ರಿಗೂ ಬ್ಯಾಂಗ್ಳೂರು ಅಂದರೆ ತುಂಬ ಇಷ್ಟ. ಅದೇ ಯಾವತ್ತೂ ಬಿಡಲ್ಲ ನಾವು. ಸೊ ಇದೆ ಗೊತ್ತಿಲ್ಲ ಎಲ್ಲಿ ಅಂತ, ಬಟ್ ಇದು ಅಲ್ಲೋಗೋಣ ಇಲ್ಲೋಗೋಣ ಅಂತ ಅನ್ಕೋತಾನೆ ಇರ್ತೀವಿ. ಲಾಸ್ಟ್ ಟೈಮ್ ಹೇಳಿದೆ ಆಸ್ಟ್ರಿಯಾ ಅಂತ ಅನ್ಕೋತಾ ಇದ್ವಿ ಅಂತ. ಸೊ ಆಸ್ಟ್ರಿಯಾ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಓಕೆ ಇದೆ, ಅದು ಒಂದು ಆಪ್ಷನಲ್ಲಿದೆ, ಬಟ್ ಗೊತ್ತಿಲ್ಲ ಎಲ್ಲಿ ಅಂತ ಏನು ಅಂತ ಡಿಸೈಡ್ ಮಾಡಿಲ್ಲ. ಬಟ್ ಇದೆ, ನೋಡೋಣ ಹೆಂಗಾಗುತ್ತೆ ಎಲ್ಲ ಅಂತ. ಯಾಕಂದರೆ ಚಂದು ಸ್ವಲ್ಪ ಇವಾಗ ವರ್ಕಲ್ಲಿ ಬ್ಯುಸಿ ಇದ್ದಾರೆ. ಅವ್ರದ್ದು ಕಂಪ್ನಿದು ಫಂಡ್ ರೈಸು ಅದು ಅದಾಗ್ತಾ ಇದೆ. ಅದ್ರ ಮಧ್ಯ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಬೇರೆ ಬೇರೆ ಕೆಲಸಗಳು ಅದ್ರ ಮಧ್ಯ ಬ್ಯುಸಿ ಇದ್ದೀವಿ. ಸೊ ಅದಕ್ಕೆ ಎಲ್ಲ ಕೂತ್ಕೊಂಡು ಸ್ವಲ್ಪ ನಮಗೂ ಕೂಡ ಟೈಮ್ ಬೇಕು, ಕೂತ್ಕೊಂಡು ಥಿಂಕ್ ಮಾಡಿ ಓಕೆ ಎಲ್ಲಿ ಹೋಗೋಣ, ಎಲ್ಲಿ ಇದು ಬರೋಣ ಅಂತ ಅದು ಪ್ಲ್ಯಾನ್ ಮಾಡ್ತಾನೆ ಇದ್ದೀವಿ. ಚಂದುಗೆ ಒಂದೊಂದು ಚೇಂಜ್ ಆಗ್ತಾನೆ ಇರುತ್ತೆ. ಓಕೆ ಇದು ಅಂತ ಅಂದ್ಕೊಂಡಿರ್ತೀವಿ, ಆಮೇಲೆ ಅಲ್ಲಿಂದ ಏನಾದರೂ ಅಂದರೆ ಓಕೆ ಇದು ಏನೋ ಇಲ್ಲ ನೆಕ್ಸ್ಟ್ ಬೇರೆ ನೋಡೋಣ ಅಂತ. ಸೊ ಹಂಗಾಗ್ತಾ ಇದೆ. ಖಂಡಿತ ನಾವು ಡಿಸೈಡ್ ಮಾಡಿ ಹೋಗಬೇಕು ಅಂತ ಅಂದ್ಕೊಂಡಾಗ ಖಂಡಿತ ಹೇಳ್ತೀನಿ ನಾನು ನಿಮಗೆ. ಸದ್ಯಕ್ಕೆ ಎಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಾನು ಖಂಡಿತ ಹೇಳ್ತೀನಿ ಏನೇನೆಲ್ಲ ಮಾಡ್ತಿದ್ದೀವಿ, ಅದಕ್ಕೋಸ್ಕರ ಹೇಗೆ ಪ್ರಿಪ್ರೇಷನ್ ಮಾಡ್ತಿದ್ದೀವಿ ಅಂತ. ಸದ್ಯಕ್ಕಂತೂ ಇಲ್ಲ, ಈಗೊಂದು ಆಲ್ಮೋಸ್ಟ್ ಇವಾಗಂತೂ ಇಲ್ಲ, ಯಾಕೆಂದರೆ ಜಿಯನ್ ಸ್ಕೂಲ್ ಇದೆ, ಆಮೇಲೆ ಬೇರೆ ಬೇರೆ ಕೆಲಸಗಳಿದೆ. ಸೊ ಸದ್ಯಕ್ಕಂತೂ ಇಲ್ಲ, ಹೋದಾಗ ಖಂಡಿತ ನಾನು ಇನ್ಫಾರ್ಮ್ ಮಾಡ್ತೀನಿ. ಬಟ್ ಇದಿದೆ ಮೈಂಡಲ್ಲಿ. ನಾನು ಆವಾಗಲೇ ವ್ಲಾಗ್ಸಲ್ಲಿ ಹೇಳ್ಬೇಕು ಅಂದ್ಕೊಂಡಿದ್ದೆ ತುಂಬ ದಿನಗಳಿಂದನೇ, ಬಟ್ ಹೇಳೋಕ್ಕಾಗಿರಲಿಲ್ಲ. ಇವಾಗ ನಾನು ವ್ಲಾಗ್ ಮಾಡಬೇಕಾದ್ರೆ ಹಿಂಗೆ ಹೊರಗಡೆ ಸುತ್ತಾಡಿಕೊಂಡು ನಾನು ಚಂದ ಮಾತಾಡ್ಕೊಂಡು ಬರಬೇಕಾದ್ರೆ ಅನ್ಕೋತಾ ಇದ್ದೆ ಸ್ವಲ್ಪ ವರ್ಷ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬರೋಣ ಅಂತ. ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಷ್ಟೇ, ಅದು ಬಿಟ್ಟರೆ ನಮಗೆ ಇಷ್ಟ, ನನಗೆ ಎಲ್ಲೇ ಹೋಗು ಮತ್ತು ವಾಪಸ್ ಬ್ಯಾಂಗ್ಳೂರಿಗೆ ಬಾ. ಸೊ ಅದಿದೆ. ಯಾಕೆಂದ್ರೆ ನಾನು ಚಂದು ಆಲ್ಮೋಸ್ಟ್ ಎಲ್ಲೂ ಹೋಗಿಲ್ಲ. ಚಂದನು ವರ್ಕ್ ಮಾಡಿದಾಗಿಂದನೂ ಎಲ್ಲೂ ಅವ್ರೂ ಎಷ್ಟೊಂದು ಅಪರ್ಚುನಿಟೀಸ್ ಬಂದಿತ್ತು ಅವ್ರಿಗೆ, US ಹೋಗೋದಾಗಲಿ, ಬೇರೆ ಬೇರೆ ಕಡೆ ಹೋಗೋದಾಗಲಿ, ಹಾಂಗ್ಕಾಂಗು ಈ ಥರದ್ದೆಲ್ಲ. ಬಟ್ ಅವಾಗೆಲ್ಲ ಇಲ್ಲ ಬ್ಯಾಂಗ್ಳೂರಲ್ಲೇ ಇರೋಣ ಅಂದ್ಬಿಟ್ಟು ನಾವು ಹೋಗಲಿಲ್ಲ ಎಲ್ಲಿಗೂ. ಸೊ ಇವಾಗ ಅದೊಂದು ಬಂದಿದೆ, ಓಕೆ ಸ್ವಲ್ಪ ಹೋಗಿ ಬರೋಣ, ಇದ್ದೀವಲ್ವಾ ಇನ್ನೂ ಅಟ್ಲೀಸ್ಟ್ 1 ವರ್ಷ 2 ವರ್ಷ ಇದ್ದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬರೋಣ ಅಂತ. ಸೊ ಅಷ್ಟೇ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.